Good evening, everybody. Myself, Soumya Hegde. This is Sankalp Learning Solution. Today, we are taking another subtopic in electrochemistry, that is conductance of electrolytic solution. ಹೇಗೆ ಕಂಡಕ್ಟ್ ಮಾಡುತ್ತೆ ಅಂತ ನೋಡ್ತೀವಿ ನಾವು. ಓಕೆ, ಕಂಡಕ್ಟನ್ಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಏನ್ ಅನ್ನತ್ತೆ ಅಂದ್ರೆ measure of the opposition to the current flow in an electrical circuit that is represented by rho or resistance anta. It is measured in ohm, that is R is equals to I by A into P, that is resistivity by specific resistance ಅಂತ ಕರಿತೀವಿ. ಅಂದ್ರೆ ಕಂಡಕ್ಟನ್ಸ್ ಮತ್ತೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಯಾವಾಗ ಒಂದು ಕರೆಂಟ್ ಫ್ಲೋ ಆಗ್ಬೇಕು, ಇಲ್ಲಿ ಕರೆಂಟ್ ಹಿಂಗೆ ಚಾರ್ಜಸ್ ಮೂವ್ ಆಗ್ಬೇಕಂದ್ರೆ ಒಂದು ಸಬ್ಸ್ಟೆನ್ಸ್ ಅದಕ್ಕೆ ಒಂದು ಅಪೋಸಿಷನ್ ಅನ್ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಲ್ಲಿ ಒಡ್ತಾ ಇರುತ್ತೆ. ಅದನ್ನ ರೋ ಅಥವಾ ನಾವು ಏನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಓಕೆ, ಇಟ್ ಈಸ್ ಮೆಜರ್ಡ್ ಇನ್ ಓಮ್. ಓಮ್ ಅಲ್ಲಿ ಮೆಜರ್ ಮಾಡ್ತೀವಿ ಅದನ್ನ. ಓಕೆನಾ? ಸೊ ಆರ್ ಇಸ್ ಈಕ್ವಲ್ಸ್ ಟು 1 by ರೋ ಎ ಬೈ ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ವೇರ್ ಜಿ ಇಸ್ ಈಕ್ವಲ್ಸ್ ಟು ಕೆ ಎ ಬೈ ಎಲ್. ದಟ್ ಈಸ್ ಕಂಡಕ್ಟಿವಿಟಿ ಯೂನಿಟ್ ಏನ್ ಹೇಳಿ, ಎಸ್ ಎಂ ಇನ್ವರ್ಸ್ ಆರ್ ಎಸ್ ಸಿ ಎಂ ಇನ್ವರ್ಸ್ ಆಗಿರುತ್ತೆ. ಓಕೆ, ಸೊ ಫ್ಯಾಕ್ಟರ್ ಅಫೆಕ್ಟಿಂಗ್ ಕಂಡಕ್ಟಿವಿಟಿ, ನೇಚರ್ ಆಫ್ ದ ಇಲೆಕ್ಟ್ರೋಲೈಟ್. ಇಲೆಕ್ಟ್ರೋಲೈಟ್ ಯಾವುದು, ಇಲೆಕ್ಟ್ರೋಲೈಟಿನ ನೇಚರ್ ಏನು, ಅದು ಈಸಿಯಾಗಿ ಇಲೆಕ್ಟ್ರಾನ್ಸ್ ಅನ್ನ ಕೊಡುತ್ತಾ ಅಥವಾ ಇಲ್ವಾ, ರೆಸಿಸ್ಟಿವಿಟಿನ ಕೊಡುತ್ತಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೈಜ್ ಆಫ್ ಅಯಾನ್ಸ್ ಬಿಗ್ಗರ್ ಇದೆಯಾ, ಸ್ಮಾಲರ್ ಇದೆಯಾ, ಈಸಿಲಿ ಮೂವೇಬಲ್, ಸೈಜ್ ಆಫ್ ದ ಅಯಾನ್, ನೇಚರ್ ಆಫ್ ದ ಸಾಲ್ವೆಂಟ್, ವೆದರ್ ಇಟ್ ಈಸ್ ಏನ ಹೇಳಿ, ಸಾಲ್ವೆಂಟ್ ಏನ್ ಮಾಡೋದಿಲ್ಲ, ಈಸಿಲಿ ತನ್ನ ಮೂಲಕ ಇಲೆಕ್ಟ್ರಾನ್ ಅನ್ನ ಪಾಸ್ ಮಾಡಕ್ ಬಿಡುತ್ತಾ, ವಿಸ್ಕಸ್ ಆಗಿದ್ಯಾ, ದಪ್ಪ ಇದೆಯಾ, ತೆಳ್ಳಗಿದ್ಯಾ, ಇದ್ರ ಮೇಲೆ. ಕಾನ್ಸಂಟ್ರೇಷನ್, ಯಾಕೆ ಕಾನ್ಸಂಟ್ರೇಷನ್ ಹೇಳಿ, ಯಾವಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರುತ್ತೋ ಅವಾಗ ಏನಾಗುತ್ತೆ, ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಯಾವಾಗ ಡೈಲ್ಯೂಟ್ ಆಗ್ತಾ ಬರುತ್ತೋ, ಕಾನ್ಸಂಟ್ರೇಷನ್ ಕಡಿಮೆ ಆಯ್ತೋ ಅವಾಗ ಏನಾಗುತ್ತೆ ಹೇಳಿ, ಅದು ನಂಬರ್ ಆಫ್ ಅಯಾನ್ಸ್ ಅವೈಲಬಲ್ ಕಡಿಮೆ ಆಗುತ್ತೆ. ಸೊ ಕಂಡಕ್ಟಿವಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಟೆಂಪರೇಚರ್ ಏನ್ ಮಾಡುತ್ತೆ, ಟೆಂಪರೇಚರ್ ಅನ್ನ ವೇರಿ ಮಾಡೋದು. ಈಗ ನಾನು ಒಂದು ಇದರಲ್ಲಿ ಮೂವ್ ಆಗ್ತಾ ಇರ್ತೀವಿ, ಹೆಚ್ಚು ಎನರ್ಜಿಯನ್ನ ಕೊಟ್ಟಾಗ ಆ ಸಬ್ಸ್ಟೆನ್ಸ್ ಅದರ ಕಂಡಕ್ಟಿವಿಟಿ ಏನಾಗುತ್ತೆ, ವೇರಿ ಆಗುತ್ತೆ. ಓಕೆ, ಸೊ ಕಂಡಕ್ಟಿವಿಟಿ ಈಸ್ ದ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಇನ ಇನ್ವರ್ಸ್ ಆಗಿರುತ್ತೆ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಜಿ. ಓಕೆ, ಮೆಜರ್ಡ್ ಇನ್ ಸೀಮನ್ಸ್ ಆರ್ ಓಮ್ ಇನ್ವರ್ಸ್ ಆರ್ ಮೋ ಅಂತ ಕರಿತೀವಿ. ದಟ್ ಈಸ್ ಮೈನಸ್ ಜಿ ಇಸ್ ಈಕ್ವಲ್ ಟು ಕೆ ಇಸ್ ದ ಕಾನ್ಸ್ಟೆಂಟ್, ಎ ಬೈ ಐ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.